ಇದ್ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ, ಬದಲಾಗಿ ನಿಜವಾಗ್ಲೂ ಕೂಡ ನಡೆದಿರುವಂತಹ ಘಟನೆ. ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಕಳ್ಳ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರ ಕಣ್ಣು ತಪ್ಪಿಸಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಠಾಣೆಯಿಂದ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಕಸ್ಟಡಿಯಲ್ಲಿ ಇದ್ದಾಗಲೇ ಎಸ್ಕೇಪ್ ಆಗಿದ್ದಂತಹ ವಂಚನೆ ಕೇಸ್ ಆರೋಪಿ ತಡರಾತ್ರಿ ಆರೋಪಿಯನ್ನ ತಲಾಶ್ ಮಾಡಿ ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪರಾರಿಯಾದ 24 ಗಂಟೆಗಳಲ್ಲೇ ಮತ್ತೆ ಇದೀಗ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬಳ್ಳಾರಿಯ ಎಪಿಎಂಸಿ ಠಾಣೆಯಿಂದ ಪರಾರಿಯಾಗಿದ್ದಂತ ಆರೋಪಿಗಳು ವಂಚನೆ ಪ್ರಕರಣದಲ್ಲಿ ಬಂಧಿಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಅದಾದ ನಂತರ ಈ ರೀತಿಯಾಗಿ ವಂಚಿಸಿದ್ದಾನೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ 16.17 ಕೋಟಿ ಲೂಟಿ ಕೇಸ್ ಇತ್ತು. 16.17 ಕೋಟಿ ಹೊಡೆದಿದ್ದಂತ ಆರೋಪಿ ಗುತ್ತಿಗೆ ನೌಕರ ಸಂತೋಷ್. ಪ್ರಕರಣ ದಾಖಲಾದ ಕೂಡಲೇ ಪರಾರಿಯಾಗಿದ್ದಂತ ಆರೋಪಿ ಸಂತೋಷ್. ಹಾಗಾಗಿ ಅರೆಸ್ಟ್ ಮಾಡಿಕೊಂಡು ಕಸ್ಟಡಿಯಲ್ಲಿ ಯಾವಾಗ ಇಟ್ಟಿದ್ರು ಅದೇ ಸಂದರ್ಭದಲ್ಲಿ ಪೊಲೀಸ್ ಅವ್ರಿಗೆ ಕಣ್ ತಪ್ಪಿಸಿ ಪೊಲೀಸ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಈತ ಎಸ್ಕೇಪ್ ಆಗಿರ್ತಾನೆ. ಈತ ಎಸ್ಕೇಪ್ ಆದ್ರೆ ಪೊಲೀಸರು ಕೂಡ ಅವ್ರ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಕೇವಲ 24 ಅವರ್ಸ್ ಅಲ್ಲಿ ಈತನನ್ನ ಮತ್ತೊಮ್ಮೆ ಅರೆಸ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಅದಾದ ನಂತರ ಕಸ್ಟಡಿಯಲ್ಲಿ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಈತ ಪೊಲೀಸ್ ಅವ್ರಿಗೆ ಕಣ್ ತಪ್ಪಿಸಿ ಎಸ್ಕೇಪ್ ಆಗಿರ್ತಾನೆ, ಓಡೋಗಿರ್ತಾನೆ. ಅದಾದ ನಂತರ ವಾಪಸ್ ಪೊಲೀಸ್ ಅವರು ಕೇವಲ 24 ಗಂಟೆ ಒಳಗೆ ಈತನನ್ನ ಲಾಕ್ ಮಾಡಿದ್ದಾರೆ. ಬಂಧನದ ಬಳಿಕವೂ ಕೂಡ ಠಾಣೆಯಿಂದ ಎಸ್ಕೇಪ್ ಆಗಿದ್ದಂತಹ ಸಂತೋಷ್ ಅದಾದ ನಂತರ ಬಳ್ಳಾರಿ ಪೊಲೀಸರ ನಡೆಯನ್ನ ಪ್ರಶ್ನಿಸುವಂತಿದೆ. ಆರೋಪಿ ಎಸ್ಕೇಪ್ ಪ್ರಕರಣ ಇದು. ಹಾಗಾಗಿ ಬಳ್ಳಾರಿ ಕೆಒಎಡಿಬಿಯಲ್ಲಿ 16.17 ಕೋಟಿ ಲೂಟಿ ಹೊಡೆದಿದ್ದ ಈತ. ಅದಾದ ನಂತರ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈತ ಗುತ್ತಿಗೆ ನೌಕರ ಸಂತೋಷ್ ಈತನ ಹೆಸರು. ಬಳ್ಳಾರಿ ವಲಯ ಕೆಐಡಿಬಿ ಕಚೇರಿಯಲ್ಲಿ ಟೋಟಲ್ 16.17 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿದಂತ ಕೇಸಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಅದಾದ ನಂತರ ಈತ ಅರೆಸ್ಟ್ ಮಾಡಿ ಯಾವಾಗ ಈತನನ್ನ ಕಸ್ಟಡಿಯಲ್ಲಿ ಇಟ್ಟಿರ್ತಾರೋ ಆ ಸಂದರ್ಭದಲ್ಲಿ ಪೊಲೀಸರ ಕಣ್ ತಪ್ಪಿಸಿ ಈ ರೀತಿಯಾಗಿ ಎಸ್ಕೇಪ್ ಆಗಿರ್ತಾನೆ. ಎಸ್ಕೇಪ್ ಆಗಿ ಕೇವಲ ವಿತಿನ್ 24 ಅವರ್ಸ್ ಅಲ್ಲಿ ಈತನನ್ನ ಪೊಲೀಸರು ಕೂಡ ವಾಪಸ್ ಅರೆಸ್ಟ್ ಮಾಡಿದ್ದಾರೆ. ಕೆಐಡಿಬಿ ಕಚೇರಿಯ ಗುತ್ತಿಗೆ ನೌಕರ, ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಸೇರಿ ಒಟ್ಟು 7 ಜನರಿಂದ ಕೃತ್ಯ ಎಸಗಲಾಗಿತ್ತು ಅನ್ನೋ ಮಾಹಿತಿ ಇದೆ. ಕಳೆದ ತಿಂಗಳು 7 ಜನರ ವಿರುದ್ಧ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿತ್ತು. ಹಾಗಾಗಿ ಇದಾದ ನಂತರ ಈ ಎಲ್ಲಾ ಒಂದು ದಾಖಲೆಗಳನ್ನ ಪರಿಶೀಲಿಸಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಇಲ್ಲಿ ಟೋಟಲಿ ಇದ್ಯಾವುದೋ ಸಿನಿಮಾ ಸ್ಟೋರಿ ತರ ಇದೆ ಅಂತಂದ್ರೆ, ಮೊದಲನೇದಾಗಿ ಒಂದು ಕೇಸಲ್ಲಿ ಈತನನ್ನ ಅರೆಸ್ಟ್ ಮಾಡ್ತಾರೆ. ಆತ ವಾಪಸ್ ಅಲ್ಲಿಂದ ಪೊಲೀಸರು ಕಣ್ ತಪ್ಪಿಸಿ ಓಡೋಗ್ತಾನೆ. ವಾಪಸ್ ಪೊಲೀಸರು ವಿತಿನ್ 24 ಅವರ್ಸ್ ಅಲ್ಲಿ ಈತನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಎಷ್ಟು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ಏನಂತಂದ್ರೆ ಬಳ್ಳಾರಿಯ ಕೆಎಡಿಬಿಯ ಹೊರಗುತ್ತಿಗೆ ನೌಕರ ಸಂತೋಷ್ ಅಂತಕ್ಕಂಥ ವ್ಯಕ್ತಿ ಕಳೆದ ಒಂದು 4-5 ವರ್ಷಗಳ ಅವಧಿಯಲ್ಲಿ ಅಲ್ಲಿರ್ತಕ್ಕ ಏನು ಕೆಎಡಿಬಿಯ ಉನ್ನತ ಅಧಿಕಾರಿಗಳ ಒಂದು ಸಹಿ ಮತ್ತು ಸೀಲನ್ನ ನಕಲು ಮಾಡಿ ಬ್ಯಾಂಕ್ನಿಂದ ಸುಮಾರು 16.17 ಕೋಟಿ ಹಣವನ್ನ ಇಲ್ಲಿಯವರೆಗೆ ಇವನು ವಂಚನೆ ಮಾಡಿರ್ತಕ್ಕಂಥದ್ದು. ಹಾಗೆ ವಂಚನೆ ಮಾಡಿದಂತ ಹಣವನ್ನ ತನ್ನ ಸಂಬಂಧಿಕರ ಹೆಸರುಗಳಿಗೆ ನೇರವಾಗಿ ಹಾಕೋದ್ರ ಮೂಲಕ ಹಣವನ್ನ ಡ್ರಾ ಮಾಡ್ಕೊಂಡಿದ್ದಂತ ಸಂತೋಷ್ ಕಳೆದ ಒಂದು ಆಡಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾರ್ಚ್ ಇಯರ್ ಎಂಡ್ ಅಲ್ಲಿ ಅದು ಒಂದು ಬೆಳಕಿಗೆ ಬಂದಿತ್ತು. ತದನಂತರ ಆತನ ಮೇಲೆ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಾಗಿತ್ತು. ಆಗ ಅವನು ತಲೆಮರೆಸಿಕೊಂಡಿದ್ದ. ಹಾಗೆ ತಲೆಮರೆಸಿಕೊಂಡಿದ್ದಂತ ಆರೋಪಿಯನ್ನ ಏನು ಎಪಿಎಂಸಿ ಪೊಲೀಸರ ತಂಡ ಒಂದು ಅವನನ್ನ ಸೆರೆ ಹಿಡಿದು ಲಾಕಪ್ಗೆ ಹಾಕಲಾಗಿತ್ತು. ಇದರ ಮಧ್ಯೆನೆ ಅವನು ಒಂದು ಸಿನಿಮೀಯ ರೀತಿಯಲ್ಲಿ ತಪ್ಪಿಸಿಕೊಂಡಿದ್ದ. ನೆನ್ನೆ ತಡರಾತ್ರಿ ಅವನು ತಪ್ಪಿಸ್ಕೊಂಡಿದ್ದ. 2-2:30 ಸಂದರ್ಭದಲ್ಲಿ ಠಾಣೆಯಿಂದ ಅವನು ತಪ್ಪಿಸ್ಕೊಂಡಿರ್ತಾನೆ. ಹಾಗೆ ತಪ್ಪಿಸ್ಕೊಂಡಂದ ವಿತಿನ್ 24 ಅವರ್ಸ್ ಅಲ್ಲೇ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಅವನನ್ನ ಹಿಡಿತಕ್ಕಂಥದ್ದು. ನಿಜಕ್ಕೂ ಕೂಡ ಇಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಪೊಲೀಸ್ ಒಂದು ವ್ಯವಸ್ಥೆಯ ಮೇಲಿನ ಒಂದು ಅನುಮಾನ ಮೂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ. ಯಾಕಂದ್ರೆ ಒಂದು ಸಣ್ಣ ಪಾಕೆಟ್ ಮಾಡಂತ ಒಬ್ಬ ಆರೋಪಿಯನ್ನ ಬಹಳ ಬಂದೋಬಸ್ತಾಗಿ ಇಟ್ಟಿರ್ತಕ್ಕಂಥ ಪೊಲೀಸರು ಇಷ್ಟು ದೊಡ್ಡ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿ, ಅದರಲ್ಲೂ ಈ ಒಂದು ಕೇಸು ಸಿಐಡಿಗೆ ಹಸ್ತಾಂತರ ಆಗಿರ್ತಕ್ಕಂಥದ್ದು. ಈ ಸಿಐಡಿಗೆ ಹಸ್ತಾಂತರ ಆದ ಸಂದರ್ಭದಲ್ಲಿ ಇವನನ್ನ ಬಹಳ ಒಂದು ಜಾಗರೂಕತೆಯಿಂದ ನಿಗಾ ವಹಿಸಿ ಅವನನ್ನ ಬಂಧಿಸಿ ಅವನನ್ನ ಸಿಐಡಿಗೆ ಹಸ್ತಾಂತರ ಮಾಡಬೇಕಾದಂತ ಜವಾಬ್ದಾರಿ ಇಲ್ಲಿ ಏನು ಬಳ್ಳಾರಿಯ ಎಪಿಎಂಸಿ ಪೊಲೀಸರ ಮೇಲೆ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅದು ಹೇಗೆ ಅವನು ತಪ್ಪಿಸ್ಕೊಂಡ, ಅಲ್ಲಿಗೆ ಎಪಿಎಂಸಿ ಠಾಣೆ ಹತ್ರ ಕಾರ್ ಬಂದಿತ್ತು, ಆ ಕಾರಲ್ಲಿ ಹೋದ, ಮತ್ತೆ ಅವನಿಗೆ ಕೆಲವರು ಬೈಕ್ ಕೊಟ್ರು. ಈ ರೀತಿಯಾಗಿ ಒಂದು ಈಗ ಒಂದು ಪ್ರೆಸ್ ನೋಟ್ ಅಲ್ಲಿ ಒಂಥರ ಸಿನಿಮೀಯ ಒಂದು ಸ್ಟೋರಿಯನ್ನ ಬರೆದು ಈಗ ಪೊಲೀಸರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಒಂದು ಅನುಮಾನಕ್ಕೆ ಎಡೆ ಮಾಡಿದೆ. ಎಲ್ಲೋ ಒಂದು ಕಡೆ ಈಗ ಬಂದಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇವನಲ್ಲಿ ಬಹಳ ಒಂದು ನಗದು ಇವನ ಬಳಿ ಇತ್ತು. ಆ ಒಂದು ನಗದನ್ನ ಪತ್ತೆ ಮಾಡುವಂತ ಸಂದರ್ಭದಲ್ಲಿ ಇವನನ್ನ ಹೊರಗಡೆ ಕಳಿಸಿದ್ರು.
ಆ ಒಂದು ಸಂದರ್ಭದಲ್ಲಿ ಮತ್ತೆ ಇದನ್ನ ತಪ್ಪಿಸ್ಕೊಂಡಂತ ಒಂದು ನಾಟಕವನ್ನು ಆಡಲಾಯ್ತು ಅಂತಕ್ಕಂಥ ಅಂಶದ ಮೇಲೂ ಕೂಡ ಈಗ ಬೆಳಕು ಚೆಲ್ಲಿರ್ತಕ್ಕಂಥದ್ದು. ಬಳ್ಳಾರಿಯ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಬಿ ಪನ್ನೇಕರ್ ಇದ್ದಾರೆ, ಅದರ ಮೇಲೂ ಕೂಡ ಒಂದು ತನಿಖೆಯನ್ನ ಈಗ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಪ್ಪಿಸ್ಕೊಂಡಂತ ಒಂದು ಕೈದಿಯನ್ನ ಯಶಸ್ವಿಯಾಗಿ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.